ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ ಎಸ್ಪಿ. ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ.
ಇದ್ರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ. ಎಸ್ಪಿ ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ. ಎಸ್ಪಿ ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ. ಎಸ್ಪಿ ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ. ಎಸ್ಪಿ ಶ್ರಮಿಸಿದ್ರು ಕೂಡ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಹಾಗಾದ್ರೆ ಯಾರ ಬುಲೆಟ್ ಗೊತ್ತಾ? ರಾಜಶೇಖರ್ ದೇಹ ಸೇರಿದಂತ ಖಾಸಗಿ ವ್ಯಕ್ತಿ ರಿವಾಲ್ವರ್ ಬುಲೆಟ್ ಅದು. ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ರಾಜಶೇಖರ್ ಸಾವಾಗಿದೆ. ರಾಜಶೇಖರ್ ದೇಹದಲ್ಲಿದ್ದದ್ದು ಪೊಲೀಸ್ ಬುಲೆಟ್ ಅಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಇದರ ಬಗ್ಗೆ ಎಸ್ಪಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ತಗುಲಿದ್ದು ಯಾರ ಬುಲೆಟ್ ಅನ್ನೋ ಪ್ರಶ್ನೆ ಮಾತಾಡಿದ್ದಾರೆ ನೋಡಿ. ಎಸ್ಪಿ